ಸಮಾಜದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವುದು ಅವರ ನಡವಳಿಕೆ ಮತ್ತು ಗುಣದಿಂದಲೇ ಹೊರತು ಹಣ, ಆಸ್ತಿ, ಐಶ್ವರ್ಯದಿಂದಲ್ಲ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಿ ರಾಮಕೃಷ್ಣ ಅಭಿನಂದನಾ ಸಮಿತಿ, ಕರ್ನಾಟಕ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಿ ರಾಮಕೃಷ್ಣ ಅವರ ಜೀವನ ವಿಚಾರವಾದ ಸ್ನೇಹಜೀವಿ ಹಾಗೂ ಅಭಿನಂದನಾ ಸಂಪುಟವಾದ ಸಾಧನಪಥ ಪುಸ್ತಕಗಳನ್ನು ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದರು. ನಂತರ ಡಾಕ್ಟರ್ ರಾಜಪ್ಪ ದಳವಾಯಿ ಅವರಿಗೆ ಬಿ ರಾಮಕೃಷ್ಣ ಸಾಹಿತ್ಯ ಪ್ರಶಸ್ತಿ ಹಾಗೂ ಗೋಡೆಹೊಸಹಳ್ಳಿ ಜವರಾಯಿಗೌಡ ಅವರಿಗೆ ಬಿ ರಾಮಕೃಷ್ಣ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೇದಿಕೆಯಲ್ಲಿ ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದ ಸ್ವಾಮೀಜಿ ಸಾನ್ನಿಧ್ಯ ಮತ್ತು ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಪಿ ರವಿಕುಮಾರ್ ಗೌಡ, ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆದೇಶ ಕೊಟ್ಟ ಮೇಲೆ ಸ್ವಾಮೀಜಿಯವರು ನಾವು ಡೇಟ್ ನೋಡಿದಾಗ ಸ್ವಾಮೀಜಿಯವರ ಡೇಟು ಬಹುಶಃ ಇವತ್ತು ಒಂದು ದಿವಸ ಇವತ್ತು ಇರಲಿಲ್ಲ, ಬಟ್ ಮಂಡ್ಯದಲ್ಲೇ ಕಾರ್ಯಕ್ರಮ ಇಲ್ಲಾಗಿ ನಾವು ವಿನಂತಿ ಮಾಡ್ಕೊಂಡ್ರು. ಇನ್ನೂ ಒಂದೂವರೆ ತಿಂಗಳು ಫೆಬ್ರವರಿ ಎಂಟುವರೆಗೆ ಒಂದು ದಿವಸನೂ ಸಹ ಅವರು ಡೈರಿನೆಲ್ಲ ನೋಡಿದಾಗ ದಿನಾಂಕ ಫ್ರೀ ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಸ್ವಾಮೀಜಿಯವರಿಗೆ ವಿನಂತಿ ಮಾಡಿ ಜಯಪ್ರಕಾಶ್ ಗೌಡರಿಗೂ ಒಪ್ಪಿಸಿ ಈ ಡೇಟನ್ನು ನಾವು ನಿಗದಿ ಮಾಡಿದ್ವಿ. ಆದರೆ ಇವತ್ತು ಕ್ಯಾಬಿನೆಟ್ ಇದೆ ಮತ್ತು ನಾನು 11 ಗಂಟೆಗೆ ಒಂದು ನಮ್ಮ ಇಲಾಖೆಯ ಸಮಾರಂಭ ಇದೆ. ಹಾಗಾಗಿ ನಾನು ಪೂರ್ಣ ಪ್ರಮಾಣದಲ್ಲಿ ಇರಬೇಕಾದ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ರಾಮಕೃಷ್ಣ ಅವರು ಸ್ವಲ್ಪ ಬೇಜಾರು ಮಾಡ್ಕೋತಾರೆ, ಜಯಪ್ರಕಾಶ್ ಗೌಡರು ಅಡ್ಜಸ್ಟ್ ಮಾಡ್ಕೋತಾರೆ, ರಾಮಕೃಷ್ಣ ಗೌಡರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಸಹ ಜವಾಬ್ದಾರಿ